ಹುಮ್ನಾಬಾದ್ನಲ್ಲಿ ಸರ್ವಧರ್ಮದವರನ್ನ ಸೇರಿಸಿ ಈದ್ ಆಚರಣೆ. ಜಮಿಯತ್ ಉಲಾಮಾ ಹೇ ಹಿಂದ್ ವತಿಯಿಂದ ಅರ್ಥಗರ್ಭಿತ ಕಾರ್ಯಕ್ರಮ. ಈದ್ ಮಿಲನ್ ಶೀರ್ಷಿಕೆಯಡಿಯಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಕ್ರಿಶ್ಚಿಯನ್, ಬುದ್ಧ ಧರ್ಮ ಗುರುಗಳನ್ನ ಸೇರಿಸಿ ಹುಮ್ನಾಬಾದ್ನ ಸೂಪರ್ ಫಂಕ್ಷನ್ ಹಾಲ್ನಲ್ಲಿ ಜಮಾಯಿತ್ ಉಲೇಮಾ ಹೇ ಹಿಂದ್ ವತಿಯಿಂದ ಅತ್ಯಂತ ಅದ್ಭುತ ಕಾರ್ಯಕ್ರಮ ನಡೆಯಿತು. ಇದೇ ವೇಳೆ ಮಾತನಾಡಿದ ಎಲ್ಲಾ ಧರ್ಮಗುರುಗಳು ಶಾಂತಿ, ಸೌಹಾರ್ದತೆ ಹಾಗೂ ಐಕ್ಯತೆಯ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ಜಮಿಯತ್ ರಾಜ್ಯ ಕಾರ್ಯದರ್ಶಿ ಯೂಸುಫ್ ಕನ್ನಿ, ಶ್ರೀ ರೇಣುಕಾ ವೀರಗಂಗಾಧರ ಶಿವಾಚಾರ್ಯರು, ಶ್ರೀ ಧರಮ್ರಾಯ್ ಗಾಂಗ್ರೆ, ಸರ್ದಾರ್ ಮನ್ಮೀತ್ ಸಿಂಗ್ ಗ್ರಾಂತಿ, ಫಾದರ್ ಸಚಿನ್ ಚಿರಸ್ಟಿ, ರವೀಂದ್ರ ರೆಡ್ಡಿ, ಸಿಕೆ ಪಾಟೀಲ್ ಮತ್ತು ಅಬ್ದುಲ್ ಫಹೀಂ, ಸೈಯದ್ ಜಫರ್, ಅಫ್ಸರ್ ಮಿಯಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಎಲ್ಲರಿಗೂ ನಮಸ್ಕಾರ. ಬೇರೆ ಇವತ್ತು ನಾವಿದೇನು ನೋಡ್ತೇವೆ, ಈದ್ ಮಿಲಾನ್ ಕಾರ್ಯಕ್ರಮವನ್ನು ಈ ಹುಮ್ನಾಬಾದ್ನಲ್ಲಿ ಆಯೋಜಿಸಿದ್ದಾರೆ. ಇದು ಕೇವಲ ಈದ್ ಮಿಲಾದ್ ಕಾರ್ಯಕ್ರಮ ಅಲ್ಲ, ಸರ್ವ ಧರ್ಮಗಳನ್ನು ಒಟ್ಟುಗೂಡಿಸುವಂತಹ ಕಾರ್ಯಕ್ರಮ ಆಗಿದೆ. ಯಾಕಂತ ಹೇಳಿದ್ರೆ ಈಗಿನ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವರವರ ಧರ್ಮಗಳಿಗೆ ಕೇವಲ ಇಂಪಾರ್ಟೆಂಟ್ ಕೊಡ್ತಾ ಹೋಗ್ತಾ ಇರ್ತಾರೆ ಹೊತ್ತು ಬೇರೆ ಧರ್ಮಗಳೊಂದಿಗೆ ಬೆರೆಯುವಂತಹ ಆ ಒಂದು ಭಾವನೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅದಕ್ಕಾಗಿ ಈ ಒಂದು ಹುಮ್ನಾಬಾದ್ನಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾದಂತಹ ಈ ಒಂದು ಗಳಿಗೆ ಇಂದು ಈದ್ ಮಿಲಾದ್ ಕಾರ್ಯಕ್ರಮವನ್ನು ನಮ್ಮ ಸಹೋದರರು, ಮುಸ್ಲಿಂ ಸಹೋದರರು ಆಯೋಜಿಸಿದ್ದಾರೆ. ಎಲ್ಲ ಧರ್ಮದವರಿಗೂ ಕೂಡ ಕರೆಯೋಲೆಯನ್ನು ನೀಡಿದ್ದಾರೆ. ಅದಕ್ಕಾಗಿ ಇಲ್ಲಿ ಬಂದು ಬಹಳ ಸಂತೋಷ ಆಯಿತು. ಅನೇಕ ಜನರು ಮಾತನಾಡೋದೇನಂತ ಹೇಳಿದ್ರೆ ನಾವೆಲ್ಲರೂ ಭಾವೈಕ್ಯತೆಯಿಂದ ಬೆಳೀಬೇಕು. ಯಾವಾಗ ಎಲ್ಲರೂ ಒಟ್ಟುಗೂಡಿ ಒಂದು ಸೇರಿದಾಗ ಮಾತ್ರ ನಾವು ನಮ್ಮ ದೇಶವನ್ನಾಗಿರ್ಬೋದು, ರಾಜ್ಯವನ್ನಾಗಿರ್ಬೋದು ಅಭಿವೃದ್ಧಿ ಕಡೆ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಪ್ರಪಂಚದಲ್ಲಿ ನಡೀತಾ ಇರುವಂತಹ ಆಘಾತಕಾರಿ ಘಟನೆಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಾವು ಹೀಗೆ ಪ್ರಪಂಚ ಕೂಡ ಹೀಗೆ ಸಾಕ್ತದೆ, ಬರುವಂಥ ಮುಂದಿನ ಜನಾಂಗ ಕೂಡ ಹೀಗೆ ಸಾಕ್ತದೆ. ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಬದುಕುವಂತಹ ಈ ಒಂದು ಕಾರ್ಯಕ್ರಮಗಳು ಕೇವಲ ಇವತ್ತು ಮಾತ್ರ ಅಲ್ಲ, ಈ ಕಾರ್ಯಕ್ರಮಗಳು ಕೇವಲ ಹುಮ್ನಾಬಾದ್ನಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ನಡೀಬೇಕಂತ ನಾನು ಈ ಒಂದು ಮೀಡಿಯಾದ ಮುಖಾಂತರ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ಇದು ಜಮಿಯತ್ ಉಲಮಾ ಹಿಂದ್ ವತಿಯಿಂದ ಏನು ಈದ್ ಮಿಲಾನ್ ಅಂತ ಕಾರ್ಯಕ್ರಮ ಮಾಡಿದ್ರಿ, ಸರ್ವಧರ್ಮ ಧರ್ಮಗುರುಗಳನ್ನು ಸರ್ವಧರ್ಮೀಯರನ್ನು ಕರೆದು ಕಾರ್ಯಕ್ರಮ ಮಾಡಲಾಗಿದೆ. ಮತ್ತು ಈದ್ ಹಬ್ಬದಲ್ಲಿ, ಈದ್ ಉಲ್ ಫಿತ್ರದಲ್ಲಿ ಏನೇನು ಊಟ ಮಾಡಲಾಗ್ತದೆ ಅದೆಲ್ಲ ಮಾಡಿ ಒಂದು ಸಹೋದರತ್ವವನ್ನು ಬೆಳೆಸುವಂಥ ಒಂದು ಸಂದೇಶವನ್ನು ನೀಡ್ತೀವಿ. ಏನು ಉದ್ದೇಶ ಅಂತ ದೇಶದ ಪರಿಸ್ಥಿತಿ ಏನಿದೆ ಎಂಬುದು ನಮ್ಮೆಲ್ಲರೂ ಗೊತ್ತು. ಇಂಥ ವಾತಾವರಣದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕದಿಂದ ಸೌಹಾರ್ದ ಈದ್ ಮಿಲನ್ ಅಥವಾ ಸೌಹಾರ್ದ ಈದ್ ಕೂಟ ಎಂದು ರಾಜ್ಯದ ಎಲ್ಲ ಕಡೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲ ಧರ್ಮದ ಗುರುಗಳನ್ನು ಕರೆಸಿ, ಎಲ್ಲ ಧರ್ಮೀಯರನ್ನು ಕರೆಸಿ ರಮಜಾನ್, ಕುರಾನ್ ಮತ್ತು ಉಪವಾಸ ಇದು ಏತಕ್ಕೆ ಮತ್ತು ಹೇಗೆ, ಇದರಿಂದ ನಮಗೆ ಆಗುವಂಥ ಲಾಭ ಏನು, ಇದು ಎಲ್ಲ ತಿಳಿಸಲಿಕ್ಕೆ ಈದ್ ಸೌಹಾರ್ದ ಕೂಟವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಹುಮ್ನಾಬಾದ್ನಲ್ಲಿ ತಾವು ನೋಡಿದ್ದೀರಿ, ತಮಗೆ ಗೊತ್ತಿದೆ, ಇಲ್ಲಿ ಹಿಂದೂ ಧರ್ಮದ ಗುರುಗಳು, ಕ್ರೈಸ್ತ ಧರ್ಮದ ಗುರುಗಳು, ಅದೇ ರೀತಿಯಾಗಿ ಬೌದ್ಧ ಧರ್ಮದ ಗುರುಗಳು, ಸಿಖ್ ಧರ್ಮದ ಗುರುಗಳು ಇವೆಲ್ಲ ಒಟ್ಟಾಗಿ ಒಂದಾಗಿ ಒಂದೇ ವೇದಿಕೆಯಲ್ಲಿ ನಾವೆಲ್ಲರೂ ಒಂದಾಗಿರಬೇಕು. ಇದರಲ್ಲಿ ಶಾಂತಿ, ಸೌಹಾರ್ದತೆ ಇದೆ, ಇದರಿಂದ ದೇಶದ ಪ್ರಗತಿ ಆಗುತ್ತೆ ಎಂದು ಸಂದೇಶವನ್ನು ಈ ಕಾರ್ಯಕ್ರಮದಿಂದ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಜಮಾತ್ ಇಸ್ಲಾಮಿ ಹಿಂದ್ ಬಯಸುತ್ತದೆ ಇಲ್ಲಿ ಇದ್ದಂಥ ಎಲ್ಲ ಧರ್ಮೀಯರು ಕೂಡಿಕೊಂಡು ಒಂದಾಗಿ ಒಟ್ಟಾಗಿ ಸೌಹಾರ್ದತೆ ಸಲುವಾಗಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಆ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ತಮಗೆ ಗೊತ್ತಿದ್ದ ಹಾಗೆ ಇದು ಕೇವಲ ಹುಮ್ನಾಬಾದ್ನಲ್ಲಿ ಅಲ್ಲ, ರಮಜಾನ್ ತಿಂಗಳ ಹಬ್ಬ ಮುಗಿದು ಕೇವಲ 2 ದಿವಸ ಆಯಿತು. ರಾಜ್ಯದ ಎಲ್ಲ ಕಡೆಗಳಲ್ಲಿ
ಸಾವಿರಾರು ಜನ ಇದರಲ್ಲಿ ಸೇರ್ತಾ ಇದ್ದಾರೆ. ಇದರಲ್ಲಿ ಯುವಕರು, ಅನೇಕ ಧರ್ಮೀಯರು, ಧರ್ಮಗುರುಗಳು, ಮಹಿಳೆಯರು ಕೂಡ ಸೇರ್ತಾ ಇದ್ದಾರೆ. ಅಲ್ಲಿ ನಾವು ಇಂಥ ಒಂದು ಮೆಸೇಜ್ ನಾವು ಕೊಡ್ತಾ ಇದ್ದೇವೆ. ಶಾಂತಿಗಾಗಿ, ಸೌಹಾರ್ದಕ್ಕಾಗಿ ನಾವು ಕೂಡಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಕೋಮುವಾದ, ಜಾತಿವಾದ ಆಗಬಾರದು. ಈ ದೇಶದಲ್ಲಿ ಹಿಂದೂ ಮತ್ತು ಮುಸ್ಲಿಮರಿಗೆ ಎರಡು ಕಣ್ಣು ಅಂತ ಹೇಳಿದ್ದಾರೆ ಯಾರು? ಗಾಂಧೀಜಿಯವರು. ಎರಡು ಕಣ್ಣು ಇದ್ದ ಹಾಗೆ ನಮ್ಮ ಕಣ್ಣಿಗೆ ನಾವೇ ಚುಚ್ಚಿಕೊಂಡು ಅಂಧರಾಗಬಾರದು. ಈ ಸಂದೇಶವನ್ನು ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಕುರಾನ್, ಈ ಪವಿತ್ರ ಕುರಾನ್ ಏನಿದೆಯಲ್ಲ, ಇದು ಕೇವಲ ಮುಸ್ಲಿಮರಾಗಿ ಅಲ್ಲ. ಶಹರು ರಮಜಾನ್ ಅಲ್ಲಜಿ ಉನ್ಜಿಲ ಫೀಹಿಲ್ ಕುರಾನ್ ಹುದಲ್ ಲಿನ್ನಾಸ್, ಈ ಎಲ್ಲ ಮಾನವ ಜನರಿಗಾಗಿ ಬಂದಂಥ ಪವಿತ್ರ ಕುರಾನ, ಈ ಕುರಾನನ ವಾಕ್ಯಗಳನ್ನು ನಾವು ಜನರ ಮುಂದೆ ಇಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ, ಅವರು ಹೇಗಿದ್ದರು, ನಾವು ಹೇಗಿರಬೇಕು, ಅದೇ ರೀತಿಯಾಗಿ ನಮ್ಮ ಯುವಕರು ಅವರ ಜೀವನ ಹೇಗಿರಬೇಕು, ಅವರು ಯಾವ ರೀತಿಯಾಗಿ ವಾತಾವರಣ, ಶಾಂತಿಯುತ ವಾತಾವರಣ ಬಯಸಬೇಕು, ಇಂಥ ಅನೇಕ ವಿಷಯಗಳ ಬಗ್ಗೆ ನಾವು ಈದ್ ಸೌಹಾರ್ದ ಕೂಟದಲ್ಲಿ ನೆನೆಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಹೇಳ್ತಾ ಇದ್ದೇವೆ. ಮತ್ತು ಈ ಕಾರ್ಯಕ್ರಮ ನಾವು ಹೇಳಿದ ಹಾಗೆ ರಾಜ್ಯದ ಎಲ್ಲ ಕಡೆಗಳಲ್ಲಿ ಜಮಾತ್ ಇಸ್ಲಾಮಿ ಹಿಂದೆಯಿಂದ ನಡೀತಾ ಇದೆ. ಇದು ಸಕ್ಸಸ್ಫುಲ್ ಆಗ್ತಾ ಇದೆ. ತಾವು ಇವತ್ತು ನೋಡಿದ್ರ ಮೊಹಮ್ಮದ್ ಯೂಸುಫ್ ಕನ್ನಿ, ಕಾರ್ಯದರ್ಶಿ ಜಮಾತ್ ಇಸ್ಲಾಮಿ ಹಿಂದ್ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.